ನೋಡು ಗೌರಿ, ಹೇಳಿದ ವಿಷಯನ ಹೆಸರಿ ಅಂತ ಹೇಳ್ತೀಯ ಕಮಲಿಗೆ. ಅವ್ರಿಗೆ ಎಲ್ಗೂ ಹೋಗದೆ ಇಷ್ಟೊಂದು ದಿನ ಮನೆ ಒಳಗಡೆ ಇರೋದ್ರಿಂದಾನೇ ನಿನಗೆ ಈ ಥರ ಯೋಚನೆಗಳು ಬರ್ತಾ ಇದೆ. ನೋಡು, ನಾಳೆ ಮನೆ ಹತ್ರನೇ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ, ಸರಿನಾ? ಕಮಲಿಗೆ ಯಾವ ಅಪಾಯನೂ ಇಲ್ಲ ಗೌರಿ. ನೀನು ಇವಳಿಗೆ ಪದೇ ಪದೇ ಇದೇ ರೀತಿ ಹೇಳ್ತಾ ಇದ್ರೆ ಅವಳು ಗಾಬರಿ ಆಗ್ತಾಳೆ. ಅವಳು ನೆಮ್ಮದಿಯಿಂದ ಇರೋಕ್ಕಾಗತ್ತಾ? ನೀನೇ ಹೇಳು. ಹಳ್ಳಿ ಹೆಣ್ಣು ನೀನೇ ನನಗೆ ಧೈರ್ಯ ಹೇಳೋಳು. ಅಕಸ್ಮಾತ್ ಮನೆಗೆ ಯಾರು ನುಗ್ಗಿದ್ರೆ ನೀನೊಂದು ಹೊಡೆದೆ ಅನ್ಕೋ, ಅವ್ರು ಹೋಗ್ಬಿಡ್ತಾರೆ. ಭಯ ಯಾಕೆ ಗೌರಿ? ತಮಾಷೆ ಮಾಡ್ತಾ ಇಲ್ಲ ಗೌರಿ, ನಿಜನೇ ಅಲ್ವಾ? ಲಾಕ್ಡೌನ್ ಶುರು ಆದಕ್ಕಿಂತ ಎಲ್ಲರ ಮನೇಲೂ ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ನಿನಗೆ ಯಾರೋ ಬಂದು ಏನೋ ಮಾಡಿಬಿಡ್ತಾರೆ ಅನ್ನೋ ಭಯ. ಆದರೆ ರಮೇಶ್ ಮನೇಲಿ ಎಲ್ಲ ಕೆಲಸನೂ ಅವರೇ ಮಾಡ್ಕೋಬೇಕು. ಹಾಸಿನಿನೇ ಎಲ್ಲ ಕೆಲಸ ಮಾಡ್ತಿದ್ದಾಳೆ ಅಂತ ಹೇಳಿ ಬೇಜಾರು ಮಾಡ್ಕೊಳ್ತಾ ಇದ್ದ. ತಾರಾಗ್ ಬೇರೆ ಹುಷಾರಿಲ್ಲ, ಬೇಗ ಸರಿ ಹೋದ್ರೆ ಸಾಕು. ಕಮಲಿ, 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 ಎದ್ದೋಳವ. ಅವ್ವ, ಈಟ್ ಬಿಡ್ನೆ ಯಾಕೆ ದೊಡ್ಸ್ತಿದ್ಯಾ? ಇನ್ನೊಂದು 10 ನಿಮಿಷ. ಇಲ್ಲ ಕಮಲಿ, ಎದ್ದೋಳವ. ಬನ್ನ ತಯಾರಾಗು. ತಯಾರಾಗ್ಬೇಕಾ? ಎಲ್ಗೆ? ಮೊದಲು ನೀನು ಇಲ್ಲಿಂದ ಹೋಗ್ಬೇಕು. ನಡಿ, ತಯಾರಾಗು. ಎಲ್ಲಿಗೆ ಹೋಗ್ಬೇಕು? ಅಪ್ಪಯ್ಯ ಮನೆಯಿಂದ ಯಾರು ಹೊರ್ಗೋಬಾರ್ದು ಅಂತ ಹೇಳೋರೆ. ನೀನ್ ನೋಡ್ರೆ ಎಲ್ಗೋ ಹೋಗ್ಬೇಕು ಅಂತ ಹೇಳ್ತಿದ್ಯಾ? ಕಮಲಿ, ನಿಮ್ಮ ಅಪ್ಪ ಎಂತವ ನಾನು ಮಾತಾಡಿವ್ನಿ. ನಡಿ ಬಿರ್ನೆ. ನೀನ್ ಯಾಕವ ಹಿಂಗಾಡ್ತಿದ್ಯಾ? ಗೆಸ್ಟ್ ಹೌಸ್ನಾಗೆ ಅಜ್ಜಿ ತಾತಯ್ಯ ಎಲ್ಲ ಹುಷಾರಾಗವ್ರೆ ತಾನೆ? ಅವ್ರು ಸಂದಾಗೆ ಅವರೇ. ಮತ್ತೆ ನೀನು ಹೋಗಿ ಹೊಸ ದಿವಸ ನಿಮ್ಮತ್ತೆ ಮನೆಯಾಗಿರು. ಅತ್ತೆ ಮನೆನಾ? ರಿಸಿಯಪ್ಪರ ಮನೆಗೆ. ಎದ್ದೋಳು, ತಯಾರಾಗು. ಅವ್ವ, ಅವ್ರ ಮನೆಗೆ ಯಾಕವ್ವ? ಯಾಕೆ ಹಿಂಗೆ ಅವಸರ ಮಾಡ್ತಿದ್ಯಾ? ಕಮಲಿ, ನೀನು ಸಾನೆ ಪ್ರಶ್ನೆ ಕೇಳ್ಬೇಡ. ನಡಿ ಬಿರ್ನ, ತಯಾರಾಗು. ನೀನ್ ಹೇಳ್ದೆ ನಾನು ಬರಕಿಲ್ಲ. ನಿಂಗೆ ಹೆಂಗ ಅರ್ಥ ಮಾಡ್ಸೋಣ ನಾನು ಕೊಡೋ ಕಾರಣನ ನೀವ್ಯಾರೂ ಒಪ್ಪಕ್ಕಿಲ್ಲ. ನಿಂಗೆ ಬಂದಿರೋ ಆಪತ್ತಿಂದ ನಿನ್ನ ದೂರ ಇಡ್ಬೇಕು ಕಮಲಿ. ಅದಕ್ಕೆ ನಿನ್ನ ರಿಸಿಯಪ್ಪರ ಮನೆಗೆ ಕಳಿಸ್ತಾ ಇವ್ನಿ. ಅವ್ವ, ಏನಾಯ್ತವ? ಕಮಲಿ, ನಿಮ್ಮ ಅತ್ತೆಯರಿಗೆ ಬೇರೆಯ ಹುಷಾರಿಲ್ಲ. ಅವ್ರ ಮನೇಲೀಗ ಕೆಲಸದವ್ರು ಯಾರೂ ಇಲ್ವಂತೆ. ಪಾಪ ಆಸಿನಿ ಒಬ್ಳೆಯ ಕಷ್ಟ ಬೀಳ್ತಾವಳಂತೆ ಮಲ್ಲಿ. ಅದಕ್ಕೆ ನಾನು ಅಪ್ಪಯ್ಯನ ಕೂಟೆ ಮಾತಾಡಿದೆ. ನೀನು ಹೊಸಿ ಅಲ್ಲಿಗೆ ಹೋದ್ರೆ ಸಹಾಯ ಆಯ್ತದೆ ಅಂತವ. ಅಪ್ಪಯ್ಯನೇ ನೀನು ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಾರೆ. ಅಲ್ಲ ಕಣವ, ನಾನು ಅಲ್ಲಿಗೆ ಹೋದ್ರೆ ನಿನ್ನ ನೋಡ್ಕೊಳ್ಳೋರು ಯಾರು? ಎಲ್ಲ ಕೆಲ್ಸ ನಿನ್ ತಲೆ ಮ್ಯಾಕೆ ಹಾಕೊಂಡು ಕಷ್ಟಪಡ್ಬೇಕಾಯ್ತೈತೆ. ಹಂಗೇನು ಇಲ್ಲ ಕಮಲಿ, ನಿಂಗೆ ಇಲ್ಲೇ ಅವಳೆ. ಮನೆ ಕೆಲಸಕ್ಕೆ ಲಕ್ಷ್ಮಿನೂ ಜೊತೆಗೆ ಅವಳೆ. ಎಲ್ಲರೂ ನಾನು ನೋಡ್ಕೊತೀನಿ, ನೀನ್ ನಡಿ. ನಡಿ ನಡಿ ನಡಿ. ಯಪ್ಪ, ಅದೇನ್ ಬಲವಂತ ಮಾಡ್ತೀಯವ್ವ? ಅಲ್ಲ ಅವ್ವ, ನಿನ್ನೆ ತಾನೇ ಶಿವಯ್ಯ ಬಂದವ್ರೆ. ನಾನು ಹೋದ್ರೆ ಅವ್ರು ಬೇಸರ ಮಾಡ್ಕೋತಾರೋ ಏನೋ. ಅಪಾಯ ಇರೋದೇ ಅವನಿಂದ. ಪಾಪ ಅಲ್ವೇನವ್ವ? ಯಾರು ಯೋನು ಪಾಪ ಇಲ್ಲ. ಕಮಲಿ, ನೀನ್ ಎಲ್ಲದಕ್ಕೂ ವಾದ ಮಾಡಬೇಡ. ಬಿರ್ನ ನಡಿ. ಸರಿ ಸರಿ, ಅದಕ್ಕೆ ಯಾಕೆ ಆಟೋನ್ ಸಿಟ್ ಮಾಡ್ಕತ್ಯಾ? ಹೋಯ್ತೀನಿ. ಸರಿ ಕಣವ, ಬಿರ್ನ ತಯಾರಾಗು. ಕಾಲ್ ಪಿಕ್ ಮಾಡೋಕ್ಕೂ ಇಷ್ಟು ಹೊತ್ತಾ? ಹಲೋ ಹಲೋ, ಪಾರ್ಟ್ನರ್ ಇನ್ ಕ್ರೈಮ್. ವಾಟ್? ನಮ್ಮ ಬೇಬಿ ಹೇಳ್ಕೊಟ್ಲು ತಾರಾ. ಈಗ ನಾನು ನೀನು ಪಾರ್ಟ್ನರ್ಸ್ ಇನ್ ಕ್ರೈಮ್ ಅಂತೆ. ಹಲೋ, ಯಾಕೆ ಸೈಲೆಂಟ್ ಆಗೋದೆ? ಅದ್ರ ಮೀನಿಂಗ್ ಗೊತ್ತಿಲ್ವಾ? ಪಾರ್ಟ್ನರ್ಸ್ ಇನ್ ಕ್ರೈಮ್ ಅಂತಂದ್ರೆ? ಕಾಮಿನಿ ಅವರೇ, ಅದನ್ನ ಹೇಳಕ್ ಬೆಳಗ್ಗೆ ನನಗೆ ಫೋನ್ ಮಾಡಿದ್ರ? ಇದನ್ನ ಹೇಳಕ್ಕೆ ಅಂತ ಅಲ್ಲ, ಸ್ವಂತ ಮನೆಯವ್ರ ಮುಂದೆ ನಾಟಕ ಆಡೋದು ನಿಮಗೆ ರೂಢಿ ಆಗಿರ್ಬೋದು,
ಆದ್ರೆ ಈ ತರ ಎಲ್ಲ ನಾಟಕ ಆಡೋದು ನನಗೆ ಮೊದಲನೇ ಸಲ ಅಂಡ್ ಐ ಹೋಪ್ ಇದು ಕೊನೆ ಸಲ ಕೂಡ. ಅದು ಯಾವತ್ತಿಗೂ ಹಾಗೇನೆ. ಮೊದಲನೇ ತಪ್ಪಿಗೆ ಸ್ವಲ್ಪ ಕಷ್ಟ ಆಗತ್ತೆ, ತಣ್ಣೀರಲ್ವಾ. ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ. ಡೋಂಟ್ ವರಿ ತಾರಾ. ನಮ್ಮ ಕಾರ್ಯ ಸಾಧಿಸ್ಕೋಬೇಕು ಅಂದರೆ ಕೆಲವೊಂದಕ್ಕೆ ನಾವು ಒಗ್ಲೇಬೇಕಾಗತ್ತೆ. ಏನು ವಿಷಯ ಅಂತ ಹೇಳಿ. ಹಾಂ ಸರಿ, ಆರೋಗ್ಯ ಎಲ್ಲ ಹೇಗಿದೆ? ಎಲ್ಲ ಸುಸೂತ್ರವಾಗಿ ನಡೀತಿದೆ ತಾನೆ? ನೋಡಿ ಕಾಮಿನಿ, ನಮ್ಮ ಮನೆಯವ್ರ ಪ್ರಕಾರ ನಾನು ಪೇಷಂಟ್, ಹುಷಾರಿಲ್ಲದೆ ಇದ್ದೀನಿ. ನಾನೇನು ಮಾಡ್ತೀನಿ ಅನ್ನೋದನ್ನ ನನ್ನ ಗಂಡ ಗಮನ ಇಟ್ಟು ನೋಡ್ತಾ ಇದ್ದಾರೆ. ಪದೇ ಪದೇ ನನ್ನ ಫೋನ್ ಕಾಲ್ ಲಿಸ್ಟ್ನ ಡಿಲೀಟ್ ಮಾಡ್ತಾ ಕೂರೋಕ್ಕಾಗಲ್ಲ. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿದ್ಯಾ? ಹಾಂ, ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿದೆ. ಅವತ್ತು ನೋಡಿದ್ರೆ ನನ್ನ ಪ್ಲಾನ್ ಸೂಪರ್ ಅಂತ ಅಷ್ಟೊಂದು ಹೊಗಳಿದ್ಲು. ಈಗ ಯಾಕೆ ಹೀಗಾಡ್ತಿದ್ದಾಳಲ್ಲ? ತಾರಾ, ನಿನ್ ಪಕ್ಕದಲ್ಲಿ ಯಾರಾದರೂ ಇದ್ದಾರಾ? ಹಾಂ, ಸದ್ಯಕ್ಕೆ ಯಾರೂ ಇಲ್ಲ. ನಾನು ಒಂಟಿಯಾಗಿದ್ದೀನಿ. ಇನ್ಮೇಲೆ ಇಂಪಾರ್ಟೆಂಟ್ ಕಾಲ್ ಅಲ್ಲ ಅಂತ ನನಗನ್ಸಿದ್ರೆ ಇಮ್ಮಿಡಿಯೇಟ್ ಆಗಿ ಕಟ್ ಮಾಡ್ತೀನಿ. ನಾನು ನಿಮ್ಮ ಜೊತೆ ಕೈ ಜೋಡಿಸಿರೋದು ನನ್ನ ಮಗನಿಗೆ ಒಳ್ಳೇದಾಗ್ಲಿ ಅಂತಾನೆ ಹೊರತು ಪಾರ್ಟ್ನರ್ ಇನ್ ಕ್ರೈಮ್ ಅಂತ ನಿಮ್ಮ ಜೊತೆ ಲಲ್ಲೆ ಹೊಡೆಯೋಕ್ಕಲ್ಲ. ಅಯ್ಯೋ, ನಾನು ಹಾಗೆ ಹೇಳಲಿಲ್ಲ ತಾರಾ. ಅದು ನೋಡಿ, ಇನ್ನೊಂದು ಮುಖ್ಯವಾದ ವಿಷಯ. ಮೊದಲೆಲ್ಲ ಹೇಗೆ ಬಹುವಚನದಲ್ಲಿ ತಾರಾ ಅವರೇ ಅಂತ ಕರೀತಾ ಇದ್ರೋ ಅದನ್ನೇ ಮೇಂಟೈನ್ ಮಾಡಿ. ತೀರಾ ಹತ್ರ ಬರಕ್ಕೆ ಟ್ರೈ ಮಾಡಬೇಡಿ. ಅರ್ಥ ಆಯ್ತಾ? ಅರ್ಥ ಆಯ್ತು. ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿ ಅಂತ ಹೇಳ್ತಾ ಇದ್ದೀರಾ ತಾನೇ? ಸುಮ್ಮನೆ ಫೋನ್ ಮಾಡೋದು ಇಟ್ಕೋಬೇಡಿ. ಬಾಯ್. ಕೆಲಸ ಆಗಬೇಕು ಅಂದ್ರೆ ಕತ್ತೆ ಕಾಲು ಕೂಡ ಹಿಡಿ ಅಂತಾರೆ. ಈಗ ನಾನು ನಿನ್ನ ಕಾಲು ಹಿಡಿಯೋ ಪರಿಸ್ಥಿತಿ ಬಂದಿದೆ ಕಣೆ ತಾರಾ. ತಾರಾ ಅವರೇ ಅಂತ ಕರಿಬೇಕಾ? ಕರಿತೀನಿ. ಎಷ್ಟು ದಿನಕ್ಕೆ? ಅನೇಕನ ಕೊರಳಿಗೆ 3 ಗಂಟೆ ಏರ್ಲಿ, ಆಮೇಲೆ ನಿನ್ನನ್ನ ಎಲ್ಲಿಡಬೇಕೋ ಅಲ್ಲಿ ಇಡ್ತೀನಿ. Dad? Dad? ಏನಾಯ್ತು ಅನಿಕಾ? ಯಾಕೆ ಕಿರ್ಚ್ತಾ ಇದೆಯಾ? ಬೆಳಿಗ್ಗೆ ಎದ್ದು ಗ್ಲಾಸಸ್ ಹಾಕುವಾಗ ಪಾರ್ಶಾಲಿಟಿನೂ ಹಾಕೊಂಡ್ಬಿಡ್ತೀರಾ? ಕಮಲಿಗೆ ಒಂದ್ ಲೆಕ್ಕ, ನನಗೊಂದ್ ಲೆಕ್ಕ ಅಂತ. ಏನಾಯ್ತೀಗ? ನಿನ್ನೆ ನಾನು ಕೇಳಿದಾಗ ಏನಂದ್ರಿ? ಇಲ್ಲ ಅಂದ್ರಲ್ಲ. ಈಗ ಕಮಲಿಗೆ ಮಾತ್ರ ಪರ್ಮಿಷನ್ ಸಿಕ್ತಾ? ಅನಿಕಾ, ನೀನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀಯ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಕ್ಯಾನ್ ಯು ಪ್ಲೀಸ್ ಕಾಮ್ ಡೌನ್? ಐ ಕ್ಯಾನ್ ನಾಟ್ ಕಾಮ್ ಡೌನ್ ಡ್ಯಾಡ್. ತಾರಾ ಅವರು ನನ್ನ ಬೆಸ್ಟ್ ಫ್ರೆಂಡ್ ಹೆಂಡತಿ. ನಾನೇ ಹೋಗಕ್ಕಾಗ್ತಾ ಇಲ್ಲ, ನೀನು ಹೋಗ್ಬೇಡ, ಬೇಕಿದ್ರೆ ವಿಡಿಯೋ ಕಾಲ್ ಮಾಡ್ಕೊ ಅಂತ ಹೇಳಿದ್ರಿ ತಾನೆ. ಈಗ ಕಮಲಿಗೆ ಮಾತ್ರ ಹೋಗಕ್ ಪರ್ಮಿಷನ್ ಕೊಟ್ರಾ? ಇದು ಪರ್ಮಿಷನ್ ಅಲ್ಲ, ಕಮಲಿಗೆ ಅಲ್ಲಿ ಹೋಗ್ಬೇಕಾಗಿರೋದು ನೆಸೆಸಿಟಿ. ಹಾಸಿನಿ ಒಬ್ಳೆ ಕಷ್ಟ ಪಡ್ತಾ ಇದ್ದಾಳೆ, ಕಮಲಿ ಅಲ್ಲಿ ಹೋದ್ರೆ ಹೆಲ್ಪ್ ಆಗುತ್ತೆ, ಅದಕ್ಕೆ ಹೋಗಿದ್ದಾಳೆ. ಓ, ನಾನು ಹೋದ್ರೆ ಹೆಲ್ಪ್ ಆಗಲ್ವಾ ಡ್ಯಾಡ್? ನೀನು ಈ ಮನೇಲೆ ಏನು ಹೆಲ್ಪ್ ಮಾಡಲ್ವಲ್ಲ ಅನಿಕಾ. ನೀನ್ ತಿಂದಿರೋ ತಟ್ಟೆನೆ ಎತ್ತಿಡೋದಕ್ಕೆ ಇನ್ನೊಬ್ರು ಬೇಕು. ಹೀಗಿರುವಾಗ ನೀನ್ ತಾರಾ ಅವ್ರ ಮನೆಗೆ ಹೋಗ್ಬಿಟ್ಟು ಹೆಲ್ಪ್ ಮಾಡ್ತೀಯಾ? ಎಲ್ಲ ವಿಷಯದಲ್ಲೂ ನಾನ್ ನಿಮ್ ಕಣ್ಣಿಗೆ ಕಮಲಿಗಿಂತ ಕಡಿಮೆ ಅಲ್ವಾ? ನಾನು ಹೇಳೋದ್ ಕೇಳು ಅನಿಕಾ. ಮಾತಾಡ್ಬೇಡಿ ಡ್ಯಾಡ್. ಐ ಡು ನಾಟ್ ವಾಂಟ್ ಟು ಲಿಸನ್ ಟು ಯು. ಅನಿಕಾ, ಅದಕ್ಕೆ ಇಷ್ಟ ಅಲ್ವಾ? ಹಾ, ಸದ್ಯಕ್ಕೆ ಸಾಕು. ಸರಿ, ಏನಾದ್ರು ಇದ್ರೆ ನೀವು ಫೋನ್ ಮಾಡಿ. ರಿಷಿ, ಸರಿಯಾಗಿ ಮಾಸ್ಕ್ ಹಾಕೋ, ಸ್ಯಾನಿಟೈಸರ್ ಯೂಸ್ ಮಾಡೋ, ಆಮೇಲೆ ಬೈಕಲ್ಲಿ ಹೋಗ್ಬೇಡ, ಕಾರಲ್ಲೇ ಹೋಗು. ಎರಡೂ ಇಲ್ಲ ಇದೆ, ಕಾರಲ್ಲೇ ಹೋಗ್ತೀನಿ. ಓಕೆ.
ನಮ್ಮ ಋಷಿ ಆ ಕಮಲಿಯಿಂದ ದೂರ ಆಗಿ ನೆಮ್ಮದಿಯಾಗಿದ್ದಾನೆ. ಆ ಹುಡುಗಿ ನಮ್ಮ ಮನೆಗೆ ಸರಿ ಬರಲ್ಲ. ಕಮಲಿ, ಹಾಸಿನಿ ಅಕ್ಕ, ನಾನು ಬರ್ತೀನಿ ಅಂತ ನಿಮಗೆ ಗೊತ್ತಿರ್ಲಿಲ್ಲ ಅಲ್ವಾ? ಅಯ್ಯ, ರಿಷಿ ಸರ್ನ ನೋಡಿ, ನನ್ನ ನೋಡಿ ಬಾ ಅಂತ ಪಾಸ್ ಬಟನ್ ಹೊತ್ತದಾಗ ನಿಂತ್ಕೊಂಡ್ಬಿಟ್ಟವ್ರೆ. ಅತ್ತೆ ಈಗಿರೋ ಪರಿಸ್ಥಿತಿನಲ್ಲಿ ಕಮ್ಲಿನ ಏನಾದ್ರು ನೋಡಿದ್ರೆ ಅತ್ತೆ ನೋಡೋ ಅಷ್ಟರಲ್ಲಿ ಕಮ್ಲಿನ ಕಳಿಸ್ಕೊಡ್ಬೇಕು. ಅಲ್ಲ ಸರ್, ಏನ್ ಹಿಂಗ್ ನಿಂತ್ಕೊಂಡ್ಬಿಟ್ರಿ? ವಾ, ಅಂಗಡಿಗೆ ಹೊಂಟ್ರಾ? ಹೋಗ್ ಬನ್ನಿ. ನಾನು ಇನ್ಮ್ಯಾಕೆ ಇಲ್ಲೆಯ ಅವ್ವ ಹೇಳಿ ಕಳ್ಸವಳೆ, ರಿಷಿ ಸರ್ ಮನೆಯಾಗ ಹೋಗಿ ಹೊಸ ಸಹಾಯಕ್ಕೆ ಇರುವಂತವ. ತಾರಾ ಮೇಡಮ್ಗೂ ಹುಷಾರಿಲ್ಲ ಅಲ್ವರ? ನಾನಿದ್ ನೋಡ್ಕತೀನಿ. ಅಯ್ಯೋ ಹಾಸಿನಿ ಅಕ್ಕ, ಮೊದಲು ಸ್ಯಾನಿಟೈಸರ್ ಕೊಡಿ, ಆಮ್ಯಾಕೆ ಹೋಗಿ ಕೈ ಕಾಲು ತೊಳ್ಕೊಂಬತ್ತೀನಿ. ಸರಿ ಬಾ ಕಮಲಿ. ವಾವ್ ವಾವ್. ನೀನು ಎಷ್ಟು ವಯಸ್ಸಾದರೂ ಅದೇ ಕಾಮಿನಿ ಕಣೆ. ಎಲ್ರಿಗೂ ಈ ಬಿಳಿ ಕೂದಲು ಬಂದರೆ ಒಂಥರ ಟಾರ್ಚರಪ್ಪ, ಆದರೆ ನಿನಗೆ ಮಾತ್ರ ಈ ಬಿಳಿ ಕೂದಲೇ ಗ್ಲಾಮರ್. ವಾವ್ ವಾವ್ ವಾವ್, ಗ್ಲಾಮರ್ ಕಾಮಿನಿ ಕಣೆ ನೀನು. ಅಯ್ಯೋ, ಆದ್ರೆ ನಿಮ್ಮ ಮೊಮ್ಮಗಳು ಮಾತ್ರ ಲೂಸರ್. ಓ ಬೇಬಿ, ನನ್ನ ಮಾತನ್ನ ಕೇಳಿಸ್ಕೊಂಡು ಅದಕ್ಕೆ ಪ್ರಾಸ ಕಟ್ಟಿ ಅಪ್ರಿಷಿಯೇಟ್ ಮಾಡ್ತಿದ್ಯಾ? ಹೌದು ಅಮ್ಮಮ್ಮ, ನಿಮ್ಮ ಗ್ಲಾಮರ್ಗೆ ಮಿಸ್ ಬ್ಯಾಂಗ್ಳೂರ್, ಮಿಸ್ ಕರ್ನಾಟಕ ಅಂತ ರೌಂಡ್ಗಳು ಹೊಡಿಬೇಕು. ಆದರೆ ಏನು ಮಾಡೋದು, ನಿಮ್ಮ ಸನ್ ಇನ್ ಲಾ ಇಂದ ಪರ್ಮಿಷನ್ ತಗೊಳ್ಳೋಕ್ಕೂ ಗತಿ ಇಲ್ಲದೆ ಮಿರರ್ ಮುಂದೆ ನಿಂತಿದ್ದೀರಾ ಅಷ್ಟೇ. ಏನ್ ಬೇಬಿ ಹೀಗಂದ್ಬಿಟ್ಟೆ? ಮನೆಯಿಂದ ಆಚೆ ಹೋಗ್ಬಾರ್ದು ಅನ್ನೋ ರೂಲ್ಸ್ ಹಾಕೋಕೆ ಇವ್ರಿಗೆ ಏನ್ ರೈಟ್ಸ್ ಇದೆ ಅಮ್ಮಮ್ಮ? ರಿಷಿ ಮನೆಗೆ ಹೋಗ್ತೀನಿ ಅಂದ್ರೂ ಒಪ್ತಾ ಇಲ್ಲ, ಗೊತ್ತಾ ನಿಮ್ಗೆ? ಆದ್ರೆ ನಿಮ್ಗೆ ಇದು ಯಾವ್ದ್ರ ಮೇಲೂ ಕೇರೇ ಇಲ್ಲ. ತಲೆಯಲ್ಲಿರೋ ಬಿಳಿ ಕೂದಲನ್ನ ನೋಡ್ಕೊಂಡು ಗ್ಲಾಮರ್ ಅಂತ ಖುಷಿ ಪಡ್ತಿದ್ದೀರಾ ಅಷ್ಟೇ. ಅಲ್ಲ, ನಿಮ್ಮ ಅಪ್ಪ ಒಪ್ಲಿಲ್ಲ ಅಂತ ನನ್ನ ಮೇಲೆ ಕೂಗಾಡಿದ್ರೆ ಏನ್ ಲೆಕ್ಕ ಬೇಬಿ? ಓಕೆ ಓಕೆ, ಐ ಅಂಡರ್ಸ್ಟ್ಯಾಂಡ್. ಬಟ್ ನಾನು ಏನ್ ಮಾಡ್ಲಿ ಅನಿಕಾ? ಈ ಸಮಯದಲ್ಲಿ ನಾನು ಕೂಡ ಏನು ಪ್ಲಾನ್ ಮಾಡೋದಕ್ಕಾಗ್ತಿಲ್ಲ. ಹೊರಗಡೆ ಲಾಕ್ಡೌನ್ ಸಡಿಲ ಆದ್ರೂ ಮನೆಯಲ್ಲಿ ಕ್ವಾರಂಟೈನ್ ಮಾತ್ರ ತಪ್ಪಿಲ್ಲ. ಇಂಥ ಸಮಯದಲ್ಲಿ ನಾನು ಏನು ಮಾಡೋಕ್ಕಾಗದೆ ಕೈ ಕಟ್ಕೊಂಡು ಅಪೋಸಿಷನ್ ಪಾರ್ಟಿ ತರ ಆಗೋಗಿದ್ದೀನಿ. ನೀವೇ ಹೀಗಂದ್ರೆ ತಾರಾ ಆಂಟಿ ಜೊತೆ ನಾವ್ ಮಾಡ್ಕೊಂಡಿರೋ ಸಮ್ಮಿಶ್ರ ಸರ್ಕಾರ ಹೊಗೆ ಹಾಕ್ಸ್ಕೊಳ್ಳುತ್ತೆ ಅಷ್ಟೇ. ನೋ ಬೇಬಿ ನೋ, ಹಾಗೆ ಹೇಳಬೇಡ. ತಾರಾ ತುಂಬ ಚಾಲುಕಿದ್ದಾಳೆ. ಅವಳಿಗೆ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ. ಕಮಲಿ ಮತ್ತೆ ರಿಷಿ ದೂರ ಆಗಲಿ ಅಂತ ನೀವು ಪ್ಲಾನ್ ಮಾಡ್ತಿದ್ದೀರಾ, ಆದರೆ ಅದೇ ಪ್ಲಾನಲ್ಲಿ ಕಮಲಿ ಅವ್ರ ಮನೆಗೆ ಹೋಗ್ತಿದ್ದಾಳೆ, ಗೊತ್ತಾ ನಿಮಗೆ? ಏನು, ಅವ್ರ ಮನೆಗೆ ಹೋಗ್ತಿದ್ದಾಳ? ನೋಡಿದ್ರಾ, ಈಗ ಶಾಕ್ ಆಗ್ತಿದ್ದೀರಾ ತಾನೆ? ಅದನ್ನೇ ಆಗ್ಲಿಂದ ಬಡ್ಕೋತಾ ಇದ್ದೀನಿ ಅಮ್ಮಮ್ಮ ನಾನು. ಕಮಲಿ ರಿಷಿ ಮನೆಗೆ ಹೋಗ್ತಿದ್ದಾಳೆ ಅನ್ನೋದು ಶಾಕ್ ಅಲ್ಲ ಬೇಬಿ, ಸಂತೋಷ. ನಾವು ಅನ್ಕೊಂಡಿದ್ದ ಪ್ಲಾನು ಎಷ್ಟು ಚೆನ್ನಾಗಿ ವರ್ಕೌಟ್ ಆಗ್ತಿದ್ಯಲ್ಲ ಅನ್ನೋ ಸಂತೋಷ. ಬಿಳಿ ಕೂದಲು ಬಂದವ್ರಿಗೆ ಬುದ್ಧಿನೂ ಹೊರಟೋಗುತ್ತಾ ಅಮ್ಮಮ್ಮ? ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ಮಾತಾಡ್ತಿದ್ದೀರಲ್ಲ, ಅವಳು ಅಲ್ಲಿಗೆ ಹೋಗೋದ್ರಿಂದ ನಮ್ಮ ಪ್ಲಾನ್ ಹೇಗೆ ವರ್ಕೌಟ್ ಆಗುತ್ತೆ? ಅಯ್ಯೋ ಬೇಬಿ, ಈಗ ತಾರಾ ಮಾಡಿರೋ ನಾಟಕ ಯಾರಿಗೂ ಗೊತ್ತಿಲ್ಲ. ಇಷ್ಟಕ್ಕೂ ತಾರಾ ಪ್ರಕಾರ ಆ ಕಮಲಿ ಯಾರು ಹೇಳು? ತಾರಾ ಆಂಟಿ ಪ್ರಕಾರ ಕಮಲಿ ಒಬ್ಳು ಹಳ್ಳಿ ಗುಗ್ಗು. ಕರೆಕ್ಟ್. ಆ ಹಳ್ಳಿ ಗುಗ್ಗುಗೆ ಬೈದು ಅವಮಾನ ಮಾಡಿದ್ರೆ ಅದನ್ನ ರಿಷಿ ತಡ್ಕೋತಾನ? ಇಲ್ಲ ಅಲ್ವಾ? ಹಾಗಾದ್ರೆ ಆಟ ಹೇಗೆ ಆಡಬೇಕು ಅಂತ ತಾರನಿಗೆ ಗೊತ್ತು.
ನೀನು ಆರಾಮಾಗಿರು, ಡೋಂಟ್ ವರಿ, ಓಕೆ? ಓ ಮೈ ಗಾಡ್ ಅಮ್ಮಮ್ಮ, ಇಷ್ಟೆಲ್ಲ ನಡೆಯುವಾಗ ನಾನು ಅಲ್ಲೇ ಇರಬೇಕು ಅಮ್ಮಮ್ಮ. ಪ್ಲೀಸ್ 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 ನೀವೇ ಏನಾದರೂ ಮಾಡಿ ಪ್ಲೀಸ್ ಅಮ್ಮಮ್ಮ. ರಿಷಿ, ರಿಷಿ, ಅಪ್ಪ ಯಾಕೆ ಒಬ್ಬನೇ ಕೂತಿದ್ಯಾ? ಏನಾಯ್ತು? ಸದ್ಯಕ್ಕಂತೂ ಅಮ್ಮಂಗೆ ಕಮಲಿ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ. ನಡೆದಿದ್ದೆಲ್ಲ ಮರ್ತು ಹೋಗಿದ್ದಾರೆ. ಈ ಟೈಮಲ್ಲಿ ಕಮಲಿ ಅವ್ರ ಬರೋ ಮನೆಗೆ ಬಂದಿದ್ದಾರೆ. ಅಮ್ಮ ಏನಾದರೂ ಹೇಳಿ ಕಮಲಿ ಅವ್ರಿಗೆ ನೋವಾದ್ರೆ ಒಂಥರ ಧರ್ಮ ಸಂಕಟ ಅಪ್ಪ. ಕಮಲಿ ಮನೆಗೆ ಬಂದ್ಲ? ಚಂದ್ರು ಬೇರೆ ಬೆಳಿಗ್ಗೆ ಫೋನ್ ಮಾಡಿದ್ದ. ನಾನು ಯಾವುದೋ ಬಿಸಿನಲ್ಲಿ ಅವ್ನ ಫೋನ್ ಪಿಕ್ ಮಾಡೋಕ್ಕಾಗಲಿಲ್ಲ. ಈ ವಿಷಯ ಹೇಳೋಕ್ಕೆ ಇರಬೇಕು. ಮೊದಲೇ ಗೊತ್ತಾಗಿದ್ರೆ ಕಮಲಿ ಬರೋದನ್ನ ತಡಿಬೋದಾಗಿತ್ತು. ಎಷ್ಟು ದಿನ ಅಂತ ತಡಿತೀಯಪ್ಪ? ಎಷ್ಟು ದಿನ ಅಂತ? ಕಮಲಿ ಅವ್ರ ಬಗ್ಗೆ ಆಗಲಿ ಅವ್ರ ಪರವಾಗಲಿ ಮಾತಾಡಿದ್ರೆ ಖಂಡಿತವಾಗ್ಲೂ ಅಮ್ಮಂಗೆ ಬೇಜಾರಾಗತ್ತೆ. ನಿಜ ಹೇಳ್ದೆ ಸುಮ್ಮನೆ ಇದ್ರೆ ಕಮಲಿ ಅವ್ರ ಮನ್ಸಿಗೆ ನೋವಾಗತ್ತೆ. ಏನು ಮಾಡೋದಪ್ಪ? ಏನು ಮಾಡೋದು? ಹೇ ರಿಷಿ, ಎಲ್ರಿಗೂ ಧೈರ್ಯ ಹೇಳ್ತಿದ್ದವ್ ನೀನೇ ಹೀಗೆ ಮಂಕ ಕೂತ್ಕೊಂಡ್ರೆ ಹೇಗೋ? ನಾನು ನಿಮ್ಮ ಅಮ್ಮಂಗೆ ಹೇಗಾದರೂ ಸಮಾಧಾನ ಮಾಡ್ತೇನೆ. ರಿಲ್ಯಾಕ್ಸ್. ಸಂಕೋಚ ಪಟ್ಕೊಬಿಡಿ. ನಿಮ್ಗೆ ಏನೇ ಬೇಕಾದರೂ ನನ್ನನ್ನು ಕೇಳಿ. ಕಮಲಿ ಅಲ್ವಾ? ಯಾಕೆ, ನಾನು ಬಡಿಸಿದ್ರೆ ತಿನ್ನಕ್ಕಿಲ್ವಾ? ಅಯ್ಯೋ ಹಂಗಲ್ವಾ, ಎಲ್ಲೂ ಕಾಣ್ತಾ ಇಲ್ವಲ್ಲ, ಅದಕ್ಕೆ ಕೇಳಿದೆ. ಅವಳು ಅವ್ರ ಅತ್ತೆ ಮನೆಗೆ ಹೋಗೋಳೆ. ಶಿವಯ್ಯ, ಅತ್ತೆ ಮನೆ ಅಂದ್ರೆ ಸಾದಾ ಸೀದಾ ಅತ್ತೆ ಮನೆ ಅಲ್ಲ. ಅವಳು ಲಗ್ನ ಮಾಡ್ಕೊಂಡು ಹೋಗೋ ಮನೆಗೆ ಈಗ್ಲೇ ಹೋಗವಳೆ. ಅವ್ರ ಅತ್ತೆಗೆ ಹೊಸಿ ಹುಷಾರಿಲ್ಲ, ಅದಕ್ಕೆ ಅವ್ರನ್ನ ನೋಡ್ಕೊಳಕ್ಕೆ ಅವಳು ಅಲ್ಲಿ ಹೋಗೋಳೆ. ನಾನು ನಿಮ್ಮನ್ನ ನೋಡ್ಕೊಳಕ್ ಇಲ್ಲೇ ಇವ್ನಿ. ನಿಮ್ಗೆ ಏನೇ ಬೇಕಿದ್ರು ನನ್ ತಾವೇ ಕೇಳಿ, ಸಂಕೋಚ ಪಟ್ಕೋಬೇಡಿ. ಇವ್ ನಮ್ಮ ಮನೆಯಿಂದ ಆಚೆಗೆ ಹಾಕ್ಬೇಕು ಅಂತ ನಾನಿದ್ರೆ ಇವನ್ನ ಕುಂಡ್ರಿಸ್ಬಿಟ್ಟು ಉಣ್ಣಕ್ಕಿದ್ಯಾ? ಏಯ್ ನಡೆಯ ಮೊದ್ಲು ಆಚೆಗೆ. ಸರೋಜಕ್ಕ, ಏನಾಗೈತ್ ನಿಂಗೆ? ಮನೆಗ್ ಬಂದವ್ರನ್ನ ಆಚೆ ಹೋಗು ಅಂತಿದ್ಯಲ್ಲ. ನಿನಗ್ ಗೊತ್ತಾಗಕ್ಕಿಲ್ಲ, ಸುಮ್ಕಿರೋ ವಸಿ. ಇವನ್ನ ಕುಂಡ್ರಿಸಿ ಉಣ್ಣಕ್ಕಿಕ್ಕದು ಒಂದಯ್ಯ, ವಿಷದ ಹಾವ್ಗೆ ಆಲೇರಿಯೋದು ಒಂದಯ್ಯ. ಏಯ್ ಎದ್ದಳ, ಹೋಗು ಒಂದಲ್ಲ ಆಚೆಗೆ. ಸರೋಜಕ್ಕ, ಅಯ್ಯೋ ಬ್ಯಾಡ ಬ್ಯಾಡ, ನೀವು ಕುಂತ್ಕೊಳ್ಳಿ ದಯವಿಟ್ಟು. ಸರೋಜಕ್ಕ, ಏನಾಗೈತ್ ನಿಂಗೆ? ಯಾಕೆ ಹಿಂಗ್ ಮಾತಾಡ್ತಾ ಇದ್ಯಾ? ನಾವು ಉಪವಾಸ ಇದ್ರುವೆ ಮನೆಗ್ ಬಂದವ್ರ ಹೊಟ್ಟೆ ತುಂಬಬೇಕು ಅಂತ ಹೇಳ್ತಾ ಇದ್ದವಳು ನೀನು. ಇವತ್ ನೀನೇ ಹಿಂಗ್ ಹೇಳ್ತಿದ್ಯಲ್ಲ. ಸುಮ್ಕಿರು, ಅವ್ರು ಊಟ ಮಾಡ್ಲಿ. ಕೊಡು ನನ್ ಕೈಯ, ನಿನಗೆ ಅರ್ಥ ಆಗಕ್ಕಿಲ್ಲ ನಿನ್ನ. ಸರೋಜಕ್ಕ, ನಾನ್ ಬಿಡಕ್ಕಿಲ್ಲ ನೋಡು. ಇವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿನ ಕಮಲಿ ನನಗ್ ಕೊಟ್ಟವಳೆ. ಈಗ ನೀನ್ ಇವ್ರನ್ನ ಆಚೆ ಕಳ್ಸಿದ್ರೆ ನಾನ್ ನನ್ ಕಮಲಿಗೆ ಮೋಸ ಮಾಡ್ದಂಗ ಆಯ್ತದೆ. ನಾನ್ ಅದಕ್ ಬಿಡಕ್ಕಿಲ್ಲ. ನಿಂಗೆ ಇವ್ ನಮ್ಮ ಮನೆಯಾಗಿದ್ರೆ ನಮ್ ಕಮಲಿ ಜೀವಕ್ಕೆ ಅಪಾಯ ಕಣವ. ಹೊಸ ಅರ್ಥ ಮಾಡ್ಕೋ. ನೋಡ್ ಸರೋಜಕ್ಕ, ನಂಗಂಗೇನ್ ಅನ್ನಿಸ್ತಾ ಇಲ್ಲ. ಕಮಲಿಗೆ ಇವ್ರು ನೋಡಿದ್ರೆ ಏನೋ ಒಂಥರ ಪಿರುತಿ ಕಾಳಜಿ ಐತೆ.
ಕಮಲಿ ಸಿವೈನಲ್ಲಿ ನಿಮ್ಮ ಅಪ್ಪ ಏನ್ ಕಾಣ್ತಾಳೆ ಸರೋಜಕ್ಕ? ಸರೋಜಕ್ಕ ಇವ್ ನಾಚೆ ಕಳ್ಸಿದ್ರೆ ಕಮಲಿ ಸ್ಯಾನೆ ನೊಂದ್ಕೋತಾಳೆ. ನೀನ್ ಬಾ ಸರೋಜಕ್ಕ.